ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರ ಅನುಗ್ರಹ ಮಾತ್ರದಿಂದ ಕ್ಷಣಕ್ಕೆ ಜ್ಞಾನವೂ ಆನಂದವೂ ಉತ್ಪನ್ನವಾಗುವುದೋ ಆ ಸದ್ಗುರುವು ಸಾಕ್ಷಾತ್ ಶಿವನ ಸ್ವರೂಪನೇ ಸರಿ. ಸಾಕ್ಷಾತ್ ಶಿವನೇ ಮನುಷ್ಯ ಚರ್ಮ ಹೊದಿಗೆ ಹೊದ್ದು ಗುರು ಎಂಬ ಹೆಸರು ಧರಿಸಿ ಭೂಮಿಯಲ್ಲಿ ಸಂಚರಿಸುತ್ತಾನೆ. ಸದ್ಗುರುವು ಪುಣ್ಯಕರ್ಮಿಗಳಿಗೆ ಸಾಕ್ಷಾತ್ ಶಿವನಂತೆ ತೋರಿ ಪಾಪಕರ್ಮಿಗಳಿಗೆ ಮನುಷ್ಯನಂತೆ ತೋರುವನು. ಹೀಗಿರಲು ನರಸಿಂಹ ಸರಸ್ವತಿಗಳು ಔದುಂಬರ ಕ್ಷೇತ್ರದಲ್ಲಿ ಗುಪ್ತರಾದರು. ಶ್ರೀ ಸದ್ಗುರು ಚರಿತ ಲೀಲಾಮೃತ ಅಧ್ಯಾಯ 19. ಔದುಂಬರ ವೃಕ್ಷದ ಶ್ರೇಷ್ಠತೆಗೆ ಕಾರಣ. ಬಿಲ್ಲವಡಿ ಕೃಷ್ಣತೀರದಿ ಔದುಂಬರ ಇರಲು ಗುರುಗುಪ್ತತೆ ಬಯಸಿದ್ದರೂ ಪ್ರಕಟವಾಗುತ್ತಿದ್ದರು. ಔದುಂಬರ ವೃಕ್ಷದ ಶ್ರೇಷ್ಠತೆಯ ಸಾರುವ ಕಥೆಯ ಸಿದ್ಧರು ನಾಮಧಾರಕರಿಗೆ ಹೇಳಿದರು. ಹಿರಣ್ಯಕಶ್ಯಪನ ಅಟ್ಟಹಾಸ ಹೆಚ್ಚಿರಲು ಹುಟ್ಟಡಗಿಸೆ ಹರಿಯು ನಾರಸಿಂಹನಾದನು. ಉದ್ದುದ್ದ ಉಗುರಿನ ಉಗ್ರರೂಪ ತಾಳಿ ಧರೆಗೆ ಇಳಿದನು ಉಗ್ರ ನರಸಿಂಹನಾಗಿ. ಭಕ್ತರ ಕಾಯುತ್ತಾ ಎಲ್ಲೆಡೆ ಇರುವೆನೆಂದು ದುರುಳ ಹಿರಣ್ಯನ ಕರುಳ ಬಗೆದನು. ಉದರದಲ್ಲಿದ್ದ ವಿಷವು ಹರೆಯುಗುರು ಸೇರೆ ಕೋಪತಾಪಕ್ಕೆ ಉಗುರು ನಂಜಾಗ ತೊಡಗಿತು. ಕಂಡ ಲಕ್ಷ್ಮಿಯು ನಂಜ ತಪ್ಪಿಸಲು ಅತ್ತಿಯ ಹಣ್ಣನು ಉಗುರಿಗೆ ಚುಚ್ಚಿದಳು. ತಣ್ಣನೆಯ ಹಣ್ಣುಗಳು ನಂಜನು ಕಳೆದಿರೆ ಹಣ್ಣು ವಿಷವ ಹೀರೆ ನಂಜು ದೂರಾಯಿತು. ಲಕ್ಷ್ಮೀ ನರಸಿಂಹರು ವೃಕ್ಷಕ್ಕೆ ಹರಸಿದರು. ಸದಾ ಫಲವೀವ ಕಲ್ಪವೃಕ್ಷವಾಗೆಂದು ನಿನ್ನ ಪೂಜೆಗೆ ಆಸೆ ಫಲಿಸಲಿ ಎಂದು ಆರಾಧಿಸುವ ಬಂಜೆಗೆ ಸಂತಾನವೆಂದು ಅಡಿಯ ಜಪತಪಕ್ಕೆ ಜ್ಞಾನೋದಯವೆಂದರು. ಔದುಂಬರದ ನೆರಳಲ್ಲಿ ಇರುವ ಜಲವು ಭಾಗೀರಥಿಯೇ ಎಂದು ಜಲದ ಸ್ನಾನಕ್ಕೆ ಪಾಪಮುಕ್ತಿ ಎಂದರು. ಅನೇಕ ವರಗಳ ಔದುಂಬರಕ್ಕೆ ಇತ್ತು ನಿನ್ನ ಇರುವಲಿ ನಮ್ಮ ನೆಲೆ ಎಂದರು. ಅಮರಾಪುರ ಕ್ಷೇತ್ರವು ಬೆಳಗುತ್ತಲಿರಲು ಬರುವ ಭಕ್ತರ ಸಂಖ್ಯೆ ಹೆಚ್ಚುತ್ತಲಿರಲು ಔದುಂಬರ ವೃಕ್ಷದಡಿ ಗುರು ಗೌಪ್ಯವಿದ್ದು ನಿಜಭಕ್ತರ ಕಣ್ಣಿಗೆ ಕಂಡು ಮರೆಯಾಗುತ್ತಿದ್ದರು. ಗ್ರಾಮದಲ್ಲಿ ಗುರುವು ಕಾಣುವುದು ಕಡಿಮೆ ಇರಲು ಜೀವನದ ಒಳಗುಟ್ಟು ವಿಪ್ರರು ಚಿಂತಿಸಿದರು. ಓರ್ವ ವ್ಯಕ್ತಿಯ ಗಮನಿಸೆ ನೇಮಿಸಿ ಗುರುವ ಪರೀಕ್ಷಿಸೆ ಗೌಪ್ಯ ಇರಿಸಿದರು. ಮಧ್ಯಾಹ್ನದಿ ಎಂದಿನಂತೆ ಗುರುವಿನ ಸ್ಥಾನದಿ ಸಂಭ್ರಮ ಸಡಗರ ತುಂಬಿ ತುಳುಕಿತ್ತು. ಯೋಗಿನಿಯರ ಗುಂಪು ಕಣ್ಣಿಗೆ ಕಾಣಲು ಕಾವಲಿದ್ದವ ಹೆದರಿ ದಿಗ್ಭ್ರಾಂತನಾದನು. ಕೆಲಸ ಅಸಾಧ್ಯವೆಂದು ಅಪಾಯ ನಿಶ್ಚಿತವೆಂದು ಗುರುನೆಲೆ ಪರೀಕ್ಷಿಸೆ ಸರ್ವನಾಶವೆನ್ನುತ್ತಾ ನೇಮಿತ ವಿಪ್ರರಿಗೆ ನನ್ನಿಂದಾಗೆನ್ನುತ್ತಾ ತನ್ನ ಶಾಪಕ್ಕೆ ಬೆದರಿ ಅಲ್ಲಿಂದ ಓಡಿದನು. ವೃಕ್ಷಕ್ಕೆ ಸಮೀಪದಲ್ಲಿ ಗಂಗಾನುಜನ ಹೊಲವಿರಲು ಫಸಲನ್ನು ಕಾಯಲು ಮಧ್ಯಾಹ್ನಕ್ಕೆ ನಡೆದಿದ್ದನು. ವೃಕ್ಷದಡಿ ಯೋಗಿನಿಯರ ಸಂಭ್ರಮ ಕಂಡು ಭಯಭಕ್ತಿ ವೈಭವದ ಗುರುಪೂಜೆ ನೋಡಿದನು. ಪೂಜೆ ಮುಗಿದಿರಲು ಗುರುವ ಕರೆದೊಯ್ದಿರಲು ವೈಭವದಿ ಮೆರವಣಿಗೆ ಕೃಷ್ಣೆಯೆಡೆಗೆ ಸಾಗಿತು. ಕೃಷ್ಣೆಯು ಇಬ್ಬಾಗವಾಗಿ ದಾರಿ ಮಾಡಿಕೊಟ್ಟಿರಲು ಗುಂಪಲ್ಲಿ ಕಾಣದಂತೆ ಅಂಬಿಗನು ನಡೆದನು. ವೈಭವದ ನಗರವು ಮುಂದೆ ಕಂಡಿರಲು ನಾರಿಯರು ಸ್ವಾಗತಿಸಿ ಆರತಿ ಬೆಳಗಿದರು. ಮುಂದಕ್ಕೆ ಕರೆದೊಯ್ದು ಉಪಚರಿಸಿ ಉಣಬಡಿಸಿರೆ ಗುರುಸೇವೆ ವೈಭವ ಅಂಬಿಗನ ಮರೆಸಿತ್ತು. ಅಂಬಿಗನ ಇರುವು ಗುರುವು ಕಂಡಿರಲು ಗುರುವಿನ ಪ್ರಶ್ನೆಗೆ ಅಂಬಿಗ ನಡುಗಿದನು. ಗುರುವ ಅರಿಯದ ಅಜ್ಞಾನಿ ನಾನೆಂದು ಕ್ಷಮೆಯ ಯಾಚಿಸಿ ಪಾದಕ್ಕೆ ಎರಗಿದನು. ಕ್ಷಮಿಸಿದ ಗುರುವು ಅಂಬಿಗನ ಹರಸಿ ಕಂಡದ್ದು ಎಲ್ಲೂ ಹೇಳಕೂಡದೆಂದರು. ಹೇಳಿದೆಂದೇ ಮರಣ ಎಚ್ಚರಿಕೆ ಈಯುತ ಹೋದಂತೆ ವಾಪಸಾಗಿ ವೃಕ್ಷವ ಸೇರಿದರು. ಗುರುವಿನ ಕೃಪೆಗೆ ಜ್ಞಾನವಂತನಾಗಿ ಹೊನ್ನಿನ ಕೊಡವು ಹೊಲದಲ್ಲಿ ದೊರಕಿರಲು ಸಿರಿವಂತನಾಗಿ ಗುರುಭಕ್ತನಾಗಿ ಸಂಸಾರದೊಂದಿಗೆ ಭಕ್ತಿ ಭಾವದಿ ನಿತ್ಯ ಗುರುಸೇವೆಗೈದನು. ಮಾಘ ಮಾಸದಲ್ಲಿ ಪೂರ್ಣಿಮೆ ಬಂದಿರಲು ವಿಪ್ರರ ಮಾತು ಅಂಬಿಗನ ಸೆಳೆದಿತ್ತು. ಪ್ರಯಾಗ ಕಾಶಿ ಗಂಗಾ ಸ್ನಾನವು ಮಾನವ ಜನ್ಮಕ್ಕೆ ಅತಿ ಪುಣ್ಯವೆಂದು ಮಹಿಮೆ ತಿಳಿಯ ಬಯಸುತ್ತಾ ಗುರುಚರಣ ಕೆರಗಿರಲು ಹತ್ತಿರವೇ ಹೊಂದಿರುವ ಸ್ಥಳ ಮಹಿಮೆ ತಿಳಿಸಿದರು. ಕೃಷ್ಣ ಪಂಚಗಂಗೆ ಸಂಗಮ ಪ್ರಯಾಗವೆನ್ನುತ್ತಾ ಕೃಷ್ಣತೀರದ ಯುಗಾಲಯವೇ ಶ್ರೀ ಕಾಶಿ ಕ್ಷೇತ್ರ ಎಂದರು. ದಕ್ಷಿಣದ ಗಯೆಯು ಕೊಲ್ಲಾಪುರವೆನ್ನುತ್ತಾ 3 ಕ್ಷೇತ್ರಗಳು ಇಲ್ಲೇ ಇವೆ ಎಂದರು.
ಯಾತ್ರೆಯ ಹಂಬಲ ಹೆಚ್ಚಾಗಿರುವುದಾದರೆ ಹೊರಟರೆ ಈಗಲೇ ಅವುಗಳ ಪ್ರತ್ಯಕ್ಷ ತೋರುವೆನೆಂದರು. ಕಣ್ಣುಗಳ ಮುಚ್ಚಿ ವ್ಯಾಘ್ರಾಸನ ಹಿಡಿಯಲು ಕ್ಷಣ ಮಾತ್ರಕ್ಕೆ ಬಂದರೂ ಪ್ರಯಾಗ ಕ್ಷೇತ್ರಕ್ಕೆ. ಪ್ರಯಾಗ ಸ್ನಾನ ಪೂಜಾದಿ ಮುಗಿಸಿ ಕಾಶಿಗೆ ಕರೆತಂದು ಈಶ ದರ್ಶನ ಮಾಡಿಸಿದರು. ಕಾಶಿಯಿಂದ ಗಯೆಗೆ ಕ್ಷಣಕ್ಕೆ ಕರೆದೊಯ್ದು ತ್ರಿಸ್ಥಳ ಯಾತ್ರೆಯ ದಿನದೇ ಪೂರೈಸಿದರು. ವ್ಯಾಘ್ರಾಸನ ಹಿಡಿದು ಕಣ್ಮುಚ್ಚಿ ಹೇಳುತ್ತಾ ಕತ್ತಲಾಗುವ ಮುಂಚೆ ಔದುಂಬರಕ್ಕೆ ಬಂದರು. ಬಯಕೆ ಹೊತ್ತ ಭಕ್ತರು ಹೆಚ್ಚೆಚ್ಚು ಬರುತ್ತಿರಲು ವರುಷ 12 ಗೌಪ್ಯತೆಗೆ ಅಡ್ಡಿ ಇರಲು ಈಶನಪ್ಪಣೆ ಪಡೆದು ಗಾಣಗಕ್ಕೆ ಮುನ್ನಡೆಯಲನುಗುಣವಾಗಿ ಯೋಗಿನಿಯರಿಗೆ ಗುರುವು ತಮ್ಮಿಚ್ಛೆ ತಿಳಿಸಿದರು. ಯೋಗಿನಿಯರ ಸಂಕಟಕ್ಕೆ ಸಾಂತ್ವನ ಹೇಳುತ್ತಾ ಅಮರಾಪುರ ಸ್ಥಾನದ ಮಹತ್ವ ಹೇಳಿದರು. ಔದುಂಬರದ ಈ ಸ್ಥಾನ ಅನ್ನಪೂರ್ಣೆಯ ವಾಸವೆಂದು ನಿತ್ಯ ಬ್ರಾಹ್ಮಣರ ಆರಾಧನೆ ನಡೆಯುವುದೆಂದರು. ವೃಕ್ಷದಡಿ ಅಭಿಷೇಕ, ಜಪ, ಹವನ ಹೋಮಗಳು, ಅಧಿಕ ಫಲ ಪುಣ್ಯಗಳು ಲಭಿಸುವುದೆಂದರು. ವೃಕ್ಷಕ್ಕೆ ಪ್ರದಕ್ಷಿಣೆ, ಭಕ್ತಿ ನಮಸ್ಕಾರಗಳು ಸರ್ವಪಾಪನಾಶ, ರೋಗಮುಕ್ತವೆಂದರು. ತೀರ್ಥಗಳ ಸ್ನಾನ, ವೃಕ್ಷಕ್ಕೆ 7 ಸಾರಿ ಅಭಿಷೇಕ, ದೋಷ ನಿವಾರಣೆಯು ಬಂಜೆಗೆ ಮಕ್ಕಳೆಂದರು. ಗ್ರಹಣಕಾಲದಿ ಸ್ನಾನ ಯಾಗಗಳ ಪುಣ್ಯಫಲವೆಂದು, ಪರ್ವಕಾಲದಿ ಸ್ನಾನ ಆಕಳುಗಳ ದಾನಫಲವೆಂದರು. ಸ್ನಾನ ಮಾಡಿ ಒಬ್ಬ ವಿಪ್ರನಿಗೆ ಊಟ ಬಡಿಸೆ ಕೋಟಿ ಸಂತರ್ಪಣೆಯ ಫಲವೆಂದು ಯೋಗಿನಿಯರು ವೃಕ್ಷದಡಿ ವಾಸ ಮಾಡೇ ಹೇಳಿದರು. ಪಾದಕ್ಕೆ ಔದುಂಬರ ಕಲ್ಪವೃಕ್ಷವಾಗಿ ತಾವೇ ನೆಲೆಸಿರುವ ಕ್ಷೇತ್ರ ಇದು ಎಂದರು. ನರಸೋಬವಾಡಿಯೇ ನರಸಿಂಹವಾಡಿಯು, ಅದೇ ಅಮರಾಪುರ ಯತಿಯ ಪುಣ್ಯಕ್ಷೇತ್ರವು. ಔದುಂಬರ ವೃಕ್ಷದಡಿ ಪಾದುಕಾ ರೂಪದಿ ಗುರುಗೌಪ್ಯವಿರುವ ಪವಿತ್ರ ಸನ್ನಿಧಿಯು. ಇಲ್ಲಿಗೆ ಶ್ರೀ ಸದ್ಗುರು ಚರಿತ ಲೀಲಾಮೃತದ 19ನೇ ಅಧ್ಯಾಯ ಸಂಪೂರ್ಣ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತ ಪುಸ್ತಕ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.